ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ಸೊ ಎಕ್ಸೈಟ್ಮೆಂಟ್ ಆ್ಯಂಡ್ ನರ್ವಸ್ ಎರಡೂ ಇದೆ, ಬಟ್ ಸ್ಟಿಲ್ ಎಕ್ಸೈಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇದೆ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ದೇವರ ಆಶೀರ್ವಾದದ ಜೊತೆಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವೆಲ್ಲಪ್ಪ ಹೋಗ್ತಿದ್ದೀವಿ ಅಂದರೆ ಬೆಂಗಳೂರಿನ ಮಿನಿ ಮಂತ್ರಾಲಯ ಅಂತಲೇ ಫೇಮಸ್ ಆಗಿರೋ ಕಾಮಧೇನು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಈ ಕಾಮಧೇನು ಕ್ಷೇತ್ರ ಕಂಸಂದ್ರ ಮೇನ್ ರೋಡಲ್ಲಿ ಬರುತ್ತೆ. ಇಲ್ಲಿಗೆ ನೆಲಮಂಗಲ ಮಾದನಾಯಕನಹಳ್ಳಿ ರೂಟ್ ಕಡೆಯಿಂದ, ಎಂಟನೇ ಮೇಲಿ ನೆಲಗದನಹಳ್ಳಿ ಗಂಗೊನಹಳ್ಳಿ ಕಡೆಯಿಂದ ಹಾಗೂ ಮಾಗಡಿ ರೋಡ್ ಕಡೆಯಿಂದ ಬರ್ಬೋದು. ಇಲ್ಲಿನ ಕಂಪ್ಲೀಟ್ ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಡೂ ಚೆಕ್. ಇಲ್ಲಿಗೆ ಮಾದನಾಯಕನಹಳ್ಳಿ, ಮಾಗಡಿ ರೋಡ್, ಮೆಜೆಸ್ಟಿಕ್ ಕಡೆಯಿಂದೆಲ್ಲ ಬಸ್ ಫೆಸಿಲಿಟೀಸ್ ಇದೆ. ಆದರೆ ಈ ರೂಟ್ನಲ್ಲಿ ಬಸ್ಸಸ್ ಕಡಿಮೆ ಇರೋ ಕಾರಣ ಸುಮಾರು ಜನ ಇಲ್ಲಿಗೆ ಓನ್ ಟ್ರಾನ್ಸ್ಪೋರ್ಟ್ನಲ್ಲೇ ಬರ್ತಾರೆ. ಇಲ್ಲಿಗೆ ಓನ್ ಟ್ರಾನ್ಸ್ಪೋರ್ಟ್ನಲ್ಲಿ ಬರೋದೇ ತುಂಬ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಕೂಡ. ಓನ್ ಟ್ರಾನ್ಸ್ಪೋರ್ಟಲ್ಲಿ ಬರೋಕ್ಕಾಗದೇ ಇರೋರು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರ್ಬೋದು. ನಿಮಗೆ ಸಹಾಯ ಆಗೋ ರೀತಿ ಬಸ್ ಡೀಟೇಲ್ಸ್ನ ಲೊಕೇಶನ್ ಜೊತೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಹಾಗೆ ಇಲ್ಲಿ ನೀವು ಬರೋ ಟೈಮ್ಗೆ ಬಸ್ ಫೆಸಿಲಿಟೀಸ್ ಇಲ್ಲ ಅಂದರೆ ನಿಯರ್ ಬೈ ಲೊಕೇಶನ್ಸ್ ಆದ ಮಾದನಾಯಕನಹಳ್ಳಿ ಹಾಗೂ ಗಂಗೊನಹಳ್ಳಿ ಕಡೆಯಿಂದ ಆಟೋ ಮಾಡ್ಕೊಂಡು ಸಹ ಬರ್ಬೋದು. ನಾನು ಆಗಲೇ ಹೇಳಿದಾಗೆ ತುಂಬ ಜನ ಓನ್ ಟ್ರಾನ್ಸ್ಪೋರ್ಟಲ್ಲಿ ಬರೋ ಕಾರಣ ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ತೊಂದರೆನೇ. ಹಾಗೂ ಈಗೂ ನಾವು ಒಂದು ಜಾಗ ನೋಡಿ ನಮ್ಮ ಗಾಡಿನ ಪಾರ್ಕ್ ಮಾಡಿದ್ವಿ. ಆದರೆ ನಾವು ರಿಟರ್ನ್ ಬರೋ ಅಷ್ಟೊತ್ತಿಗೆ ನಮ್ಮ ಗಾಡಿ ಆ ಜಾಗದಲ್ಲಿರಲಿಲ್ಲ, ಅದು ಬೇರೆ ಪ್ರಶ್ನೆ ಬಿಡಿ. ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ನಾವು ದೇವಸ್ಥಾನದ ಕಡೆ ನಡೆದ್ವಿ. ಅಲ್ಲಿ ಹೋಗ್ತಾ ದಾರಿಯಲ್ಲಿ ಇರೋವಂಥ ಅಂಗಡಿಗಳನ್ನ ನೋಡಿದ್ರೆ ನಮಗೆ ಸಣ್ಣ ಸಂತೆ ವೈಬ್ಸೇ ಬರುತ್ತೆ. ಅಲ್ಲಿಂದ ಮುಂದೆ ಹೋದರೆ ದೇವಸ್ಥಾನಕ್ಕೆ ಎಂಟರ್ ಆಗ್ತಿದ್ದಾಗೆ ಅಲ್ಲಿರೋವಂಥ ಪಾರ್ಕಿಂಗ್ ಫೆಸಿಲಿಟೀಸ್ ನೀವು ನೋಡ್ಬೋದು. ಇಲ್ಲಿ ನಾವು ಗುರುಪೌರ್ಣಮಿ ದಿನ ಹೋಗಿದ್ದರಿಂದ ತುಂಬ ಜನ ಇದ್ದರು. ಹಾಗಾಗಿ ನಾವು ಗಾಡಿನ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿ ದೇವಸ್ಥಾನದೊಳಗೆ ಎಂಟರ್ ಆದ್ವಿ. ನಾವು ನಮ್ಮ ಕಾಲುಗಳನ್ನ ಶುದ್ಧಿ ಮಾಡಿಕೊಂಡು ರಾಯರ ದರ್ಶನಕ್ಕೆ ಮುಂದಾದ್ವಿ. ಈ ಸ್ಥಳಕ್ಕೆ ತುಪ್ಪದ ದೀಪದ ಅಪ್ಪನ ಕ್ಷೇತ್ರ ಅನ್ನೋ ಖ್ಯಾತಿ ಕೂಡ ಇದೆ. ಈ ಹೆಸರು ಯಾಕಪ್ಪ ಬಂತು ಅಂದರೆ ಇಲ್ಲಿಗೆ ಬರೋ ಭಕ್ತಾದಿಗಳು ರಾಯರನ್ನ ತುಪ್ಪದ ದೀಪ ಹಚ್ಚೋ ಮುಖಾಂತರನೇ ಆರಾಧಿಸೋದು. ಹಾಗೆ ಹೊರಗಡೆಯಿಂದ ತುಪ್ಪದ ದೀಪ ತೊಗೊಂಬಂದು ಹಚ್ಚುವಂಥ ಅವಕಾಶ ಇಲ್ಲಿ ನಮಗಿಲ್ಲ. ಹಾಗಾಗಿ ಇಲ್ಲೇ ಸಿಗುವಂಥ ತುಪ್ಪದ ದೀಪನ ತಗೊಂಡು ನಾವು ರಾಯರನ್ನ ಆರಾಧಿಸ್ಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ನಾವು ಲೈನಲ್ಲಿ ನಿಂತ್ಕೊಂಡು ಟೋಕನ್ ತೊಗೋಬೇಕು. ಇಲ್ಲಿ 2 ಲೈನ್ ಇತ್ತು. ಅದರಲ್ಲಿ ನಮ್ಮಮ್ಮ ನಿಂತಿದ್ದ ಲೈನಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದಿದ್ದರಿಂದ ಅವರೇ ನಮಗೆ ಟೋಕನ್ ತೊಗೊಂಡು ಬಂದು ಕೊಟ್ಟರು. ಅಲ್ಲಿಂದ ರಾಯರ ದರ್ಶನಕ್ಕೆ ಇನ್ನೊಂದು ಲೈನಲ್ಲಿ ನಿಂತ್ಕೊಳ್ಳೋಕೆ ಹೋದ್ವಿ. ಅಲ್ಲಿ ನಾವು ತೊಗೊಂಡಿರೋಂಥ ಟೋಕನ್ ಕೊಟ್ಟು 5 ತುಪ್ಪದ ಬತ್ತಿಗಳನ್ನ ತೊಗೊಂಡ್ವಿ. ಇಲ್ಲಿ ನಿಮಗೆ ಕಾಣೋ ಹಾಗೆ ನಾವು ಬತ್ತಿಗಳನ್ನ ತಗೊಂಡು ನಮ್ಮ ಬೇಡಿಕೆಗಳನ್ನ ರಾಯರ ಮುಂದೆ ಇಟ್ಟು ಬತ್ತಿ ಹಚ್ಚಿ ರಾಯರನ್ನ ಆರಾಧಿಸಿದ್ವಿ. ಇಲ್ಲಿ 5, 9, 16, 21, 33, 54, 108, 1008 ಬತ್ತಿಗಳು ಸಿಗುತ್ತದೆ. ಹೀಗೆ ಇಲ್ಲಿಗೆ ಬರುವ ಭಕ್ತಾದಿಗಳು ಅವರವರ ಅನುಕೂಲಕ್ಕೆ ತಕ್ಕಂತೆ ಬತ್ತಿಗಳನ್ನು ತೆಗೆದುಕೊಂಡು ರಾಯರ ಮುಂದೆ ಅವರ ಬೇಡಿಕೆಗಳನ್ನು ಇಟ್ಟು ಪ್ರಾರ್ಥಿಸುತ್ತಾರೆ. ಇಲ್ಲಿ ರಾಯರ ದರ್ಶನ ಪಡೆದು ನಾವು ನೆಕ್ಸ್ಟ್ ಹೋಗಿದ್ದೇನೆ ಬೃಂದಾವನ ದರ್ಶನಕ್ಕೆ. ಇಲ್ಲಿ ಬೃಂದಾವನ ದರ್ಶನಕ್ಕೆ ಹೋಗುವಾಗ ನಿಮಗೆ ಬೃಂದಾವನ ಎಂಟರ್ ಆಗ್ತಿದ್ದಾಗೆ ಇದನ್ನು ಯಾಕೆ ಮಿನಿ ಮಂತ್ರಾಲಯ ಅಂತ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿರೋವಂಥ ವಾತಾವರಣ, ಇಲ್ಲಿ ಸಿಗೋ ಅಂಥ ಒಂದು ನೆಮ್ಮದಿ, ಇಲ್ಲಿ ಇರೋವಂಥ ಕಟ್ಟಡದ ಶೈಲಿ ಎಲ್ಲ ನಮಗೆ ಮಂತ್ರಾಲಯವನ್ನೇ ನೋಡಿದಂಥ ಅನುಭವ ಕೊಡುತ್ತೆ. ನಾವು ಹೋಗಿದ್ದಂಥ ದಿನ ತುಂಬಾ ಜನ ಇದ್ದಿದ್ದ ಕಾರಣ ನಾವು ಬೃಂದಾವನ ದರ್ಶನಕ್ಕೂ ಮುಂಚೆ ರಾಯರ ಅಕ್ಷತೆನ ಸ್ವೀಕರಿಸಿದ್ವಿ. ರಾಯರ ಅಕ್ಷತೆ ಸ್ವೀಕರಿಸಿ ಬೃಂದಾವನದ ಸುತ್ತ ಒಂದು ಸುತ್ತು ಬಂದು ಅಲ್ಲೇ ಬೃಂದಾವನದ ಎಡಭಾಗದಲ್ಲಿರೋ ಗುಡಿಯಲ್ಲಿ ಬೇಡ್ಕೊಳ್ಳೋಕ್ಕೆ ಅಂತ ಹೋದ್ವಿ. ಅಲ್ಲಿ ನಮಗೆ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ದೇವರುಗಳ ಉದ್ಭವ ಬಂಡೆಗಳು ಇದ್ದಾವೆ. ಅಲ್ಲಿ ನಮ್ಮ ಬೇಡಿಕೆಗಳನ್ನು ಇಟ್ಟು ಪ್ರಾರ್ಥಿಸ್ಕೊಂಡು ಹಾಗೆ ಮೇಲೆ ಬಂದ್ವಿ. ನಾವು ಬೃಂದಾವನನ ನೋಡದೆ ಹಾಗೆ ಬರೋಕ್ಕೆ ಮನಸ್ಸಾಗದೆ ಮತ್ತೆ ಹಾಗೆ ಹೋಗಿ ಅಲ್ಲಿ ಸೈಡಲ್ಲಿ ಬೃಂದಾವನ ದರ್ಶನನೂ ಮಾಡಿದ್ವಿ. ಅಲ್ಲಿ ಬೃಂದಾವನ ದರ್ಶನ ಮಾಡಿದ್ಮೇಲೆ ಇಲ್ಲಿಯ ವಿಶೇಷತೆ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನಿಸ್ತು. ಇಲ್ಲಿಯ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ 108 ಕೋಟಿ ಶ್ರೀ ರಾಘವೇಂದ್ರಾಯನ ಮಹಾಲೇಖನ ಮಹಾಯಜ್ಞದ ಪುಸ್ತಕ ಬೃಂದಾವನ ಇದ್ದು, ಜೊತೆಗೆ ಸಾಲಿಗ್ರಾಮ ಶಿಲೆ ನಿರ್ಮಾಣವಾದ ಭೂವರಹ ಸ್ವಾಮಿ ದೇವರು, ಮುಖ್ಯ ಪ್ರಾಣ ದೇವರು ಹಾಗೂ ಶ್ರೀ ರಾಘವೇಂದ್ರರ ಮೃತಿಕ ಬೃಂದಾವನವಿದೆ. ಮತ್ತು ಈ ಕ್ಷೇತ್ರದ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಪ್ರತಿ ಗುರುವಾರ ರಾಯರ ರಥೋತ್ಸವ, ತೂಗುಯಾಲೆ ಸೇವೆ ಹೀಗೆ ಮುಂತಾದ ವಿಶೇಷ ಪೂಜೆಗಳು ನಡೆಯುತ್ತವೆ.
ಈ ಕ್ಷೇತ್ರದ ಮತ್ತೊಂದು ಇತಿಹಾಸವೇನಪ್ಪ ಎಂದರೆ ಇಲ್ಲಿರುವಂಥ ವ್ಯವಸ್ಥಾಪಕ ಧರ್ಮದರ್ಶಿಗಳು ಗುರುಶೇಷ ಗುರೂಜಿಯವರು ಮಂತ್ರಾಲಯದಲ್ಲಿ ಯಾತ್ರಿಕರಿಗೆ ತೀರ್ಥ ಕೊಡುವ ಕೆಲಸ ಮಾಡುತ್ತಿದ್ದರಂತೆ. ರಾಯರ ಪ್ರೇರಣೆಯಿಂದ ಮಂತ್ರಾಲಯಕ್ಕೆ ಬರುವ ಭಕ್ತಾದಿಗಳಿಂದ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ರಾಯರ ಮಂತ್ರವನ್ನು ಬರೆಸಿ ಲೇಖನ ಮಹಾಯಜ್ಞ ಮಾಡಿಸಿದರಂತೆ. ಹೀಗೆ ಎಲ್ಲ ಪುಸ್ತಕಗಳನ್ನು ಜೋಡಿಸಿ ಅದಕ್ಕೆ ಕಾವಿ ಬಟ್ಟೆಯನ್ನು ಧರಿಸಿ ಅದರಲ್ಲಿ ಶ್ರೀ ರಾಘವೇಂದ್ರರ ಸ್ವರೂಪವನ್ನು ಕಂಡು ಅಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸಲು ಶುರು ಮಾಡಿದರಂತೆ. ಹೀಗೆ ಪುಸ್ತಕಗಳು ಇರುವ ಜಾಗವೇ ಬೃಂದಾವನವಾಯಿತು. ದೇವಾಲಯದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಅದೇನಪ್ಪ ಎಂದರೆ ಇಲ್ಲಿ 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಲೇಖನ ಮಹಾಯಜ್ಞದ ಪುಸ್ತಕ ದೊರೆಯುತ್ತದೆ. ಆ ಪುಸ್ತಕದಲ್ಲಿ ನಮ್ಮ ಕೋರಿಕೆಯನ್ನು ಸಂಕಲ್ಪ ಮಾಡಿಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆದು ಪೂರ್ಣಗೊಳಿಸಿದ ನಂತರ ಮತ್ತೆ ಶ್ರೀ ಕ್ಷೇತ್ರಕ್ಕೆ ತಂದು ಅರ್ಪಿಸಿದರೆ ನಮ್ಮ ಸಂಕಲ್ಪ ಹಾಗೂ ಆಸೆಗಳು ಈಡೇರುತ್ತೆ ಎಂಬ ನಂಬಿಕೆಯೂ ಕೂಡ ಇದೆ. ರಾಯರ ದರ್ಶನ ಪಡೆದ ನಂತರ ನಾವು ನೆಕ್ಸ್ಟ್ ಹೋಗಿದ್ದೇನೆ ಅನ್ನದಾನ ಸೇವೆ ಇರೋ ಕಡೆ. ಅನ್ನದಾನ ಸೇವೆ ಬಂದು ದೇವಸ್ಥಾನದ ಎಂಟ್ರೆನ್ಸ್ ರೈಟ್ ಸೈಡಲ್ಲೇ ಇರುತ್ತೆ. ಇದು ಪ್ರತಿ ಗುರುವಾರ ಇರುತ್ತೆ. ಇಲ್ಲಿ ಅನ್ನದಾನ ಸೇವೆಯನ್ನು ಸ್ವೀಕರಿಸಿದ ನಂತರ ನಾವು ಅಲ್ಲೇ ಪಕ್ಕದಲ್ಲಿ ಅನ್ನದಾನ ಸೇವೆಗೆ ತಯಾರಿ ಮಾಡ್ಕೊತಿದ್ದು ಕಂಡುಬಂತು. ಅದರ ಒಂದು ತುಣುಕನ್ನ ಇಲ್ಲಿ ನಿಮಗೋಸ್ಕರ ಹಾಕಿದ್ದೀವಿ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ದೇವಸ್ಥಾನದವರು ಬೆಳೆಸಿದಂತಹ ಹೂವಿನ ಗಿಡಗಳು, ತರಕಾರಿ ಗಿಡಗಳು ಕಂಡುಬಂತು. ಅದನ್ನು ನೋಡೋಕೆ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ನಮ್ಮ ಕಣ್ಣಿನ ನೇರಕ್ಕೆ ಗುಡಿಯ ಗೋಪುರ ಕಂಡುಬರುತ್ತೆ. ಅದನ್ನು ನೋಡಿದಾಗ ನಮಗೆ ಸಿಗುವಂಥ ನೆಮ್ಮದಿ, ಶಾಂತಿ ಬೇರೆಯೇ. ಅದನ್ನು ವರ್ಣಿಸೋದಕ್ಕೆ ಆಗಲ್ಲ. ದೂರದಿಂದ ಪ್ರವಾಸ ಮಾಡ್ಕೊಂಬರೋ ಭಕ್ತಾದಿಗಳು ಈ ರಾಘವೇಂದ್ರನ ಶ್ರೀ ಕಾಮಧೇನು ಕ್ಷೇತ್ರದ ಜೊತೆಗೆ ಸಾಯಿಬಾಬಾ ದರ್ಶನ ಕೂಡ ಮಾಡ್ಬೋದು. ಅದು ಹೇಗಪ್ಪ ಅಂದರೆ ಈ ಕಾಮಧೇನು ಕ್ಷೇತ್ರದಿಂದ ಸ್ವಲ್ಪ ಮುಂದೆ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ. ಸಾಯಿಬಾಬಾ ದರ್ಶನ ಮಾಡಿಕೊಂಡು ಸಾಯಿಬಾಬಾ ಆಶೀರ್ವಾದ ಸಹ ಪಡ್ಕೋಬೋದು. ಅದರ ಜೊತೆಗೆ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಅಗಸ್ತ್ಯ ಮುನಿಗಳು ಸ್ಥಾಪಿಸಿದ ಕಂಬದ ನರಸಿಂಹಸ್ವಾಮಿ ಪ್ರಾಚೀನ ದೇವಾಲಯ ಕೂಡ ಇದೆ. ಈ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡ್ಬೋದು. ಈ ದೇವಸ್ಥಾನದ ಬಗ್ಗೆ ನಿಮಗೇನಾದರೂ ವಿಶೇಷತೆಗಳು ತಿಳಿದಿದ್ದರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾವು ತಿಳ್ಕೊಂಡು ಬೇರೆಯವ್ರಿಗೂ ತಿಳಿಸ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಲಿ ಅಂತ ಬಯಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.